ನಿನ್ನೆ ಬೆಂಗಳೂರಿಗೆ ಬಂದು ಹೋದರು ರಾಹುಲ್ ಗಾಂಧಿ ಅವರು. ಗೆದ್ದವರು ಸೋತವರು ಪ್ರಮುಖ ಮುಖಂಡರನ್ನ ಕರೆದು ಒಂದಷ್ಟು ಅವಲೋಕನ ಸಭೆಯನ್ನು ಮಾಡಿದ್ದಾರೆ. ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಸಚಿವರು ಅಂತ ಕರೆಸ್ಕೊಂಡಿದ್ದಾರಲ್ಲಪ್ಪ, ಈ ಸಚಿವರುಗಳಿದ್ದು ಕ್ಯಾಂಡಿಡೇಟ್ಗಳು ಎಲ್ಲೆಲ್ಲಿ ಸೋತಿದ್ದಾರೆ, ಕಾಂಗ್ರೆಸ್ನ ಅಭ್ಯರ್ಥಿಗಳೆಲ್ಲ ಸೋತರು, ಸಚಿವರಿದ್ದೂ ಕೂಡ ಸಚಿವರು ಪ್ರತಿನಿಧಿಸುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಹಣೆ ಬರಹ ಆಗಿದೆ, ಏನು ಕಥೆ ಅವರದು, ನನಗೆ ಇದರ ಬಗ್ಗೆ ಮೌಲ್ಯಮಾಪನ ಆಗಬೇಕು ಅಂತೇಳಿ ಗರಂ ಆಗಿದ್ದಾರೆ. ಇವ್ರಿಗೆ ಯಾರಿಗೆ ಹೇಳಿದ್ರು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಕೂಡ ಹೇಳಿದ್ರು ಇವರು. ಜೊತೆಗೆ ಒಂದು ವೇಳೆ ಗೆಲ್ಲಿಸ್ಕೊಂಡು ಬಂದಿಲ್ಲ ಅಂದರೆ ನಿಮ್ಮ ಸಚಿವ ಸ್ಥಾನಕ್ಕೆ ಕೊತ್ತು ಬರುತ್ತೆ ಅಂತ ಕೂಡ ನಾವು ಮಾತಾಡಿದ್ವಿ. ಇದರ ಆಚೆಗೂ ಕೆಲಸ ಮಾಡೋಕ್ಕೆ ಇವ್ರಿಗೆ ಏನಾಗಿತ್ತು, ಇದು ಅವರ ಕ್ವಶನ್. ಸಚಿವರ ಮಕ್ಕಳು ಸಂಬಂಧಿಗಳಿಗೇ ಟಿಕೆಟ್ ಕೊಟ್ಟಿರೋದು, ಆದರೂ ಲೀಡ್ ಯಾಕೆ ಕೊಟ್ಟಿಲ್ಲ? ಲೀಡ್ ಯಾಕಪ್ಪ ಕೊಟ್ಟಿಲ್ಲ? ಬರೀ ಭಾಷಣ ಮಾಡಿದ್ರೆ ಸಾಕಾ? ತಳಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿತ್ತೋ ಇಲ್ವೋ, ಯಾಕೆ ಮಾಡಿಲ್ಲ? ಇದನ್ನು ಕೇಳಿದ್ದಾರೆ. ಕುಟುಂಬಸ್ಥರಿಗೆ ಟಿಕೆಟನ್ನು ತಗೊಂಡು ಲೀಡ್ ಬಿಟ್ಟು ಕೊಟ್ಟ ಸಚಿವರ ಪಟ್ಟಿಯನ್ನು ಮಾಡಿ, ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಟಿಕೆಟನ್ನು ಕೊಡಿಸಿ ಲೀಡನ್ನು ಬೇರೆ ಪಾರ್ಟಿಯವ್ರಿಗೆ ಬಿಟ್ಕೊಟ್ಟಿದ್ದಾರಲ್ಲ, ಆ ಪಟ್ಟಿ ನನಗೆ ಬೇಕು. KPCC ಅಧ್ಯಕ್ಷ DK ಶಿವಕುಮಾರ್ಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಗೆಲ್ಲುವ ಅವಕಾಶಗಳನ್ನು ನಿಮ್ಮ ಕೈಯಾರೆ ಕಳೆದುಕೊಂಡಿದ್ದೀರಾ ನೀವು. ಕರ್ನಾಟಕದಲ್ಲಿ ಇನ್ನೂ ಕನಿಷ್ಠ 5ರಿಂದ 6 ಕ್ಷೇತ್ರ ಆದರೂ ಗೆಲ್ಲಬಹುದಾಗಿತ್ತು. ಜವಾಬ್ದಾರಿ ಪಡೆದಂಥ ಸಚಿವರ ಮೌಲ್ಯಮಾಪನ ಆಗಬೇಕು ಅಂಥೇಳಿ ರಾಹುಲ್ ಗಾಂಧಿ ಆದೇಶ ಮಾಡಿದ್ದಾರೆ. 18 ಸಚಿವರು, 18 ಜನ ಮಿನಿಸ್ಟರ್ಗಳಿದ್ದಾರಲ್ಲ, ಇವರು ರೆಪ್ರೆಸೆಂಟ್ ಮಾಡುವಂಥ ಕ್ಷೇತ್ರಗಳಲ್ಲಿಯೇ ವಿರೋಧಿಗಳಿಗೆ ಅತಿ ಹೆಚ್ಚು ಲೀಡ್ ಬಂದಿದೆ. ಇದು ಹೇಗಪ್ಪ ಇದು? 18 ಜನ ಮಿನಿಸ್ಟರ್ ಇದ್ದುಕೊಂಡು ಕೂಡ ನಿಮ್ಮ ಆಪೋಸಿಟ್ ಅವ್ರಿಗೆ ಲೀಡ್ ಕೊಡಿಸಿದ್ದೀರಿ ಅಂತ ಹೇಳಿದ್ರೆ, ನೀವು ಶಾಸಕರೂ ಹೌದು, ಸಚಿವರೂ ಹೌದು, ನಿಮ್ಮ ಕಡೆಯವ್ರಿಗೆ ಟಿಕೆಟ್ ಕೂಡ ಕೊಡಿಸ್ಕೊಂಡಿದ್ದೀರಿ. ಇದಾದ ಮೇಲೂ ಬೇರೆಯವ್ರಿಗೆ ಲೀಡ್ ಹೋಗಿದೆ ಅಂದರೆ ನೀವು ಕೆಲಸ ಮಾಡಿದ್ದೀರಾ ಇಲ್ವಾ ಅಂತ. ಈಗ 18 ಸಚಿವರ ಮೌಲ್ಯಮಾಪನ ಶುರುವಾಗುತ್ತೆ. ವ್ಯಾಲ್ಯೂಯೇಷನ್ ಅವ್ರದ್ದು ಯಾವ ಥರ ಮಾಡಿದ್ದಾರೆ ಕೆಲಸ ಇವರು ಅಂಥೇಳಿ. ಈಗ ಸಚಿವರಿದ್ದಾರಲ್ಲ, ಅವರು ರೆಪ್ರೆಸೆಂಟ್ ಮಾಡುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಹಿನ್ನಡೆಯಾಗಿದೆ. ಇದು ಇನ್ನೊಂಥರ ಕಥೆ. ಇದು ಅವರು ಎಲ್ಲಿ ಶಾಸಕರಾಗಿದ್ದರೋ, 1 ವರ್ಷದ ಹಿಂದೆ ಶಾಸಕರಾದವರು ಇವರು, ಅಲ್ಲೇ ಹಿನ್ನಡೆ ಆಗಿದೆ ಅಂತ. ಹೆಂಡತಿಗೆ ಟಿಕೆಟ್ ಕೊಡಿ ಪೀಡಿಸಿದ್ರು, ಮಗನಿಗೆ ಟಿಕೆಟ್ ಆಗಬೇಕು ಪೀಡಿಸಿದ್ರು, ಮಗಳಿಗೆ ಟಿಕೆಟ್ ಆಗಬೇಕು ಪೀಡಿಸಿದ್ರು. ಸಹೋದರಿ ಕಣದಲ್ಲಿದ್ದರೂ ಕೂಡ ಎದುರಾಳಿಗಳಿಗೆ ಅಧಿಕ ಮತ ಹೋಗಿರೋದು ಹೇಗೆ ಅಂತ ನೋಡಿ. ಇಲ್ಲಿ ಏನೇನಾಗಿದೆ ಅಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿದ್ರು, ಪತಿ ಕ್ಷೇತ್ರದಲ್ಲಿಯೇ ಹಿನ್ನಡೆ ಆಗಿದೆ ಅವರಿಗೆ. ಅವರ ಯಜಮಾನರು ಯಾವ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಾರೋ, ಪ್ರತಿನಿಧಿಸ್ತಾರೋ, ಅದೇ ಕ್ಷೇತ್ರದಲ್ಲಿ ಅವ್ರಿಗೆ ಹಿನ್ನಡೆ ಆಗಿದೆ. ಅಂದರೆ ಅವ್ರು ಕೆಲಸ ಮಾಡಿದ್ದಾರಾ ಇಲ್ವಾ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ರೆಪ್ರೆಸೆಂಟ್ ಮಾಡುವಂಥ ಬೆಳಗಾವಿ ಗ್ರಾಮೀಣದಲ್ಲೇ ಮಗನಿಗೆ ಲೀಡ್ ಸಿಕ್ಕಿಲ್ಲ. ಬೆಳಗಾವಿ ರೂರಲಲ್ಲಿ ಮಿನಿಸ್ಟರ್ ಬೇರೆ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಲೀಡ್ ಬರಬೇಕಾಗಿತ್ತಲ್ಲ ಮಗನಿಗೆ, ಅಲ್ಲೇ ಲೀಡ್ ಇಲ್ಲ ಅವ್ರಿಗೆ. ಮಗಳು ಸೌಮ್ಯ ರೆಡ್ಡಿ ನಿಂತ್ಕೊಂಡಿರೋದು ಬೆಂಗಳೂರು ಸೌತು. ರಾಮಲಿಂಗಾರೆಡ್ಡಿ ರೆಪ್ರೆಸೆಂಟ್ ಮಾಡುವಂಥ BTM ಲೇಔಟ್ನಲ್ಲಿ BJPಗೆ ಲೀಡ್ ಬಂದುಬಿಟ್ಟಿದೆ. ಹೇಗೆ ಇದು ರಾಮಲಿಂಗಾರೆಡ್ಡಿ ಅವರು ಅಂತ ಕೇಳ್ತಾ ಇದ್ದಾರೆ ಅವರು. ಸೊರಬದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮಧು ಬಂಗಾರಪ್ಪ ಕ್ಷೇತ್ರ ಲೀಡ್ ಕೊಟ್ಟಿಲ್ಲ. ನಾಗಮಂಗಲ ಬದ್ಧವೈರಿ ಕುಮಾರಸ್ವಾಮಿ ಅವರಿಗೆ ಲೀಡ್ ಕೊಟ್ಟಿರೋದು ಯಾರು ಅಂದರೆ ಚಲುವರಾಯಸ್ವಾಮಿಯವರು. ಹೇಳಿದ್ದೆ ಮಾತಾಡಿದ್ದೆಲ್ಲ ಆಗಿತ್ತಲ್ಲ. ಇದೇ ನಾಗಮಂಗಲ ಅಂತ ಬಂದಾಗ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರ ನಾಗಮಂಗಲ. ಏನಾಯಿತು ಲೀಡ್ ಅಂತ ನೋಡಿದ್ರೆ, ಚಲುವರಾಯಸ್ವಾಮಿಯವರು ರೆಪ್ರೆಸೆಂಟ್ ಮಾಡ್ತಾರೆ, ಮಿನಿಸ್ಟ್ರು ಕೂಡ ಹೌದು. ಕುಮಾರಸ್ವಾಮಿಯವರಿಗೆ ಲೀಡಲ್ಲಿ ಹೋಯಿತು. ತಾವೇ ಟಿಕೆಟ್ ಕೊಡಿಸಿದಂಥ ಮುದ್ದಹನುಮೇಗೌಡರಿಗೆ ಲೀಡ್ ಕೊಟ್ಟಿಲ್ಲ ಮಧುಗಿರಿಯ ರಾಜಣ್ಣ. ತುಮಕೂರಲ್ಲಿ ಇವರಿಗೆ ಟಿಕೆಟ್ ಆಗಬೇಕು ಅಂತ ಹೇಳಿ ಟಿಕೆಟ್ ಕೊಡಿಸಿದ್ರು. ಯಾರಿಗೆ? ಮುದ್ದಹನುಮೇಗೌಡರಿಗೆ. ಮಧುಗಿರಿ ರಾಜಣ್ಣ ಅವರು ಲೀಡೇ ಕೊಡಿಸಿಲ್ಲ ಅವ್ರಿಗೆ. ಗೃಹ ಸಚಿವರ ತವರು ಕ್ಷೇತ್ರ ಕೊರಟಗೆರೆಯಲ್ಲಿ BJPಗೆ ಎಷ್ಟು ಲೀಡ್ ಬಂದಿದೆ ಗೊತ್ತಾ? 25,000 ಲೀಡು. D ಸುಧಾಕರ್, RB ತಿಮ್ಮಾಪುರ, HK ಪಾಟೀಲ್, KH ಮುನಿಯಪ್ಪ, ಸಂತೋಷ್ ಲಾಡ್, ಮಂಕಾಳ ವೈದ್ಯ, MB ಪಾಟೀಲ್, MC ಸುಧಾಕರ್, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಶಿವಾನಂದ ಪಾಟೀಲ್, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಹೋಗಿರೋದು BJPಗೆ. ಹಾಗಾದರೆ ನೀವು ಕೆಲಸ ಮಾಡಿದ್ದೀರಾ ಇಲ್ವಾ? ಏನಕ್ಕೆ ಪೀಡಿಸಿದ್ರಿ? ಮತ್ತೆ ಇವ್ರಿಗೆ ಟಿಕೆಟ್ ಆಗಬೇಕು ಅಂಥೇಳಿ ಒಂದು ವೆರಿಫಿಕೇಷನ್ ನಡೀತಾ ಇದೆ. ಇನ್ನು ಮಗ ಸುನಿಲ್ ಬೋಸ್ಗೆ ಡಾಕ್ಟರ್ ಮಹದೇವಪ್ಪ ಅವ್ರು ಕೊಟ್ಟಿರೋದು ಎಷ್ಟು ಗೊತ್ತಾ? ಅವರ ಕ್ಷೇತ್ರದಲ್ಲಿ 2,000 ವೋಟ್ಗಳ ಲೀಡು. ಗೆದ್ದರು ಬಿಡಿ, ಅದು ಬೇರೆ ವಿಚಾರ. ಆದರೆ ಕ್ಷೇತ್ರ ವ್ಯಾಪ್ತಿ ಅಂತ ಬಂದಾಗ ಅಷ್ಟು ಜನ ನಿಮ್ಮ ಕೆಪಾಸಿಟಿ ಅಂತೇಳಿ ಒಂದು ಕ್ವಶನ್ ಬರುತ್ತೆ. ಈಗ ಇನ್ನೊಂದು ಕಡೆ ಈಗ ಚೆಕ್ ಮಾಡ್ಕೊಂಡು ಬರೋಣ, ಯಾವ್ಯಾವ ಕ್ಷೇತ್ರಗಳಲ್ಲಿ ಹಣೆ ಬರಹ ಏನೇನಾಯಿತು ಅಂತ. ಮಗನು ಕೊಡು, ಹೆಂಡತಿ ಕೊಡು, ಮಗಳು ಕೊಡು, ಸಹೋದರಿ ಕೊಡು, ಟಿಕೆಟ್ ಕೊಡು ಎಲ್ಲ ಪೀಡಿಸಿ ತೊಗೊಂಡ್ರಲ್ಲಪ್ಪ, ಏನು ಸಾಧನೆ ಮಾಡಿದ್ರು ಅಂತ ನೋಡುವಂಥ ಟೈಮ್ ಇದು. ಇದನ್ನು ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ. ಈ ಲಿಸ್ಟ್ DK ಶಿವಕುಮಾರ್ ಕೊಡಬೇಕಾಗತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ನಿಂತಿದ್ರಲ್ಲ, ಯಾರು? ಮೃಣಾಲ್ ಹೆಬ್ಬಾಳ್ಕರ್ ನಿಂತಿದ್ದರು. ಏನಂತ ನೋಡಿದ್ರೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಏನಾಗಿದೆ, ಇನ್ನೊಂದು ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೆ ಏನಾಗಿದೆ? 74,441 ಮೃಣಾಲ್ ಹೆಬ್ಬಾಳ್ಕರ್ ಇವರಿಗೆ ಅಲ್ಲಿ ಬಂದಿರತಕ್ಕಂಥ ಮತ. BJP ಜಗದೀಶ್ ಶೆಟ್ಟರು 1.24 ಲಕ್ಷ,
1,24,000 ಮತಗಳು. ಅಂದರೆ ಅಲ್ಲಿ ಶೆಟ್ಟರ್ಗೆ ಹೋಗಿರೋ ಮತಗಳು ಇವ್ರ ಮಗನಿಗಿಂತ 50,529 ಓಟು. ಹೇಳ್ಕೊಳಕ್ಕೆ ಮಿನಿಸ್ಟ್ರು ಏನು ಮಾಡಿದ್ರಿ ನೀವು? ಟಿಕೆಟ್ ಪೀಡಿಸಿದ್ರಿ, ಬೇಕೇ ಬೇಕು ಅಂದ್ರಿ, ಗೆಲ್ಲಿಸ್ತೀವಿ ಅಂದ್ರಿ, ಏನು ಮಾಡಿದ್ರಿ? ಅಲ್ಲಿ 50,000 ಮತಗಳ ಅಂತರದಿಂದ ನಿಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೀವು ಲೀಡನ್ ಜಗದೀಶ್ ಶೆಟ್ಟರ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಏನು ಅಂತ ನಾಳೆ ಪ್ರಶ್ನೆ ಬಂದೇ ಬರುತ್ತೆ. ಇದು ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಕ್ಷೇತ್ರ ಇಲ್ಲಿ ಅಂತ ಬಂದರೆ ಚೆಕ್ ಮಾಡ್ಕೊಳ್ಳಿ ನೀವು. ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ 72,076, ಗಾಯತ್ರಿ ಸಿದ್ದೇಶ್ ಅವರಿಗೆ 97,064, ಅಂತರ 24,988 ಮತಗಳನ್ನು ಅವ್ರ ಕಡೆ ಆಪೋಸಿಟ್ ಅವ್ರಿಗೆ ಹೋಯಿತು ಅಂತ. ಸಂತೋಷ್ ಲಾಡ್ ಧಾರವಾಡ ಕಲಿಘಟಕಿಯವರು, ಧಾರವಾಡ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಕಲಿಘಟಕಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ಏನಾಗಿದೆ ಅಂತ ನೋಡಿದ್ರೆ ಕಾಂಗ್ರೆಸ್ನ ವಿನೋದ್ ಅಸೂಟಿ ತಗೊಂಡಿದ್ದ 63,665 ಮತಗಳು. ಪ್ರಹ್ಲಾದ್ ಜೋಶಿ ನೋಡಿದ್ರೆ 96,000 ಚಿಲ್ಲರೆ. ಅಲ್ಲಿಗೆ 32,000 ಮತಗಳು ಜಾಸ್ತಿ ಆಯಿತು. ಎಲ್ಲಿ ಯಾವ ನಾಯಕ ಮಾತಾಡ್ತಾ ಇದ್ರೋ ಸಂತೋಷ್ ಲಾಡ್ ಅವರು, ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ BJP ಕ್ಯಾಂಡಿಡೇಟ್ ಹೋಗಿರೋ ಮತಗಳು ಜಾಸ್ತಿ. ಎಷ್ಟು ಅಂದರೆ 32,000 ವಿಧಾನಸಭಾ ವ್ಯಾಪ್ತಿಯಲ್ಲಿ. MB ಪಾಟೀಲ್ ವಿಜಯಪುರ ಬಬಲೇಶ್ವರದವರು ಇವರು. ಆ ಲೋಕಸಭಾ ಕ್ಷೇತ್ರದಲ್ಲಿ ಏನಾಯಿತು? ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಲೀಡ್ ಕೊಟ್ಟರ ಇಲ್ವಂತ ಚೆಕ್ ಮಾಡಿದ್ರೆ ಕಾಂಗ್ರೆಸ್ನ ಪ್ರೊಫೆಸರ್ ರಾಜು ಅಲಗೂರ ಅವರಿಗೆ 75,000 ಚಿಲ್ಲರೆ ಮತಗಳು ಬರ್ತವೆ. BJPಯ ರಮೇಶ್ ಜಿಗಜಿಣಗಿ ಇದ್ದಾರಲ್ಲ, ಇವ್ರಿಗೆ 79,002 ಮತ. ಜಿಗಜಿಣಗಿಯವರು ರಮೇಶ್ ಜಿಗಜಿಣಗಿ. ಅಂದರೆ ಅಂತರ ಎಷ್ಟು ಅಂದರೆ 3,351. ಇರಲಿ, ತುಂಬ ದೊಡ್ಡ ಅಂತರ ಅಲ್ಲದೇ ಇದ್ದರೂ ಕೂಡ, ಬಟ್ ಒಬ್ಬರು ರಾಜು ಅಲಗೂರ ಅವ್ರಿಗೆ MB ಪಾಟೀಲ್ ಇದ್ದುಕೊಂಡು ಕೂಡ ಅವ್ರಿಗೆ ಸಿಕ್ಕಿರೋ ಅಂತರ ಇದೆಯಲ್ಲ ಬಹಳ ಕಡಿಮೆ ಅಂತ, ಬಹಳ ಕಡಿಮೆ. ಚೆಕ್ ಮಾಡಿಕೊಂಡ್ರೆ ಅದು ಇರಲಿ. ಡಿ ಸುಧಾಕರ್ ಚಿತ್ರದುರ್ಗ ಹಿರಿಯೂರು, ಇಲ್ಲೇನಾಗಿದೆ? ಕಾಂಗ್ರೆಸ್ನ BN ಚಂದ್ರಪ್ಪ 82,597 ಮತ, BJP ಗೋವಿಂದ ಕಾರಜೋಳರು 88,794, ಅಂತರ 6,197. 6,197 ಮತಗಳನ್ನು ಆಪೋಸಿಟ್ ಕ್ಯಾಂಡಿಡೇಟ್ ಗೋವಿಂದ ಕಾರಜೋಳ ಅವ್ರಿಗೆ ಕೊಡಿಸಿರೋದು ಎಲ್ಲಿ ಅಂತ ಹೇಳಿದ್ರೆ ಚಂದ್ರಪ್ಪ ಅವರು ಕಂಟೆಸ್ಟ್ ಮಾಡಿದಂಥ ಲೋಕಸಭಾ ಕ್ಷೇತ್ರ ಚಿತ್ರದುರ್ಗ. ಡಿ ಸುಧಾಕರ್ ಅವರು ಇದ್ದಾರಲ್ಲಿ. ಏನು ಮಾಡಿದ್ರಿ ಸುಧಾಕರ್ ಅವರೇ? ನಿಮ್ಮ ವಿಧಾನಸಭಾ ಕ್ಷೇತ್ರದ ಹಣೆ ಬರಹ ಇಷ್ಟೇನಾ? ನಿಮ್ಮ ಇಷ್ಟೇನಾ ಕೆಪಾಸಿಟಿ ಇದ್ದಿದ್ದು ಅಂತ ಕೇಳ್ತಾ ಇದ್ದಾರೆ. ಮಂಕಾಳ ವೈದ್ಯ ಉತ್ತರ ಕನ್ನಡ ಭಟ್ಕಳ, ಕಾಂಗ್ರೆಸ್ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ನಿಂತ್ಕೊಂಡಿದ್ದರು. 67,885 ಮತ ತೊಗೊಳ್ತಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 1,00,000 ಮತ ತೊಗೊಳ್ತಾರೆ. ಅಂತರ 32,403. ಏನು ಮಾಡಿದ್ರು? ಇವರೆಲ್ಲರೂ ಕೂಡ ಸಚಿವರು ಅದು ಇದು ಎಲ್ಲ ಹೇಳ್ಕೊಳ್ತಾರಲ್ಲ, ಏನು ಮಾಡಿದ್ರು? ಭಟ್ಕಳದ ಇಷ್ಟೇನ ಅವ್ರು ಕೊಡೋಕ್ಕಾಗಿದ್ದು ಕೇಳ್ತಾ ಇದ್ದಾರೆ. ಇದೀಗ ಇದೇ ಥರ ಮಧು ಬಂಗಾರಪ್ಪ ಸಚಿವರು, ಶಿವಮೊಗ್ಗ ಸೊರಬ ವಿಧಾನಸಭಾ ಕ್ಷೇತ್ರ ಬರುತ್ತೆ ಅವ್ರದ್ದು. ಅವರ ಸಹೋದರಿ ನಿಂತ್ಕೊಂಡಿದ್ದರು ಗೀತಾ ಶಿವರಾಜ್ಕುಮಾರ್ ಅವರು. ಮಿನಿಸ್ಟರ್ ಆಗಿದ್ದಾರೆ, ಆ ಭಾಗದಲ್ಲಿ ಬಹಳ ಪ್ರಭಾವ ಇದೆ ಅಂತ ಮಾತಾಡ್ತಾರೆ. ಆದರೆ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಅಲ್ಲಿ ಸಿಕ್ಕಿದ ಮತಗಳು 70,233. ಇನ್ನು BJP BY ರಾಘವೇಂದ್ರ ಇದ್ದಾರಲ್ಲ, ಅದೇ ಕಾನ್ಸ್ಟಿಟ್ಯೂನ್ಸಿಯ ವ್ಯಾಪ್ತಿಯಲ್ಲಿ 88,000 ಚಿಲ್ಲರೆ ಮತಗಳು ತೊಗೊಂಡ್ರು. ಅಲ್ಲಿಗೆ ಗೀತಾ ಶಿವರಾಜ್ಕುಮಾರ್ ಅವರಿಗಿಂತ ಮಧು ಬಂಗಾರಪ್ಪ ಅವರ ಸಹೋದರಿ ಗೀತಾ ಶಿವರಾಜ್ಕುಮಾರ್ ಅವರು ಮಧು ಬಂಗಾರಪ್ಪ ಅವರು ರೆಪ್ರೆಸೆಂಟ್ ಮಾಡುವಂತಹ ಸೊರಬ ಕ್ಷೇತ್ರದಲ್ಲಿ ತೊಗೊಂಡಂಥ ಮತಗಳ ಸಂಖ್ಯೆ ಎಷ್ಟು ಜಾಸ್ತಿ ಅಂತ ಹೇಳಿದ್ರೆ 17,937, ಹತ್ತತ್ರ 18,000 ಅಂತ ಅಂದ್ಕೊಳ್ಳಿ. ಅಷ್ಟು ಜಾಸ್ತಿ ಆಯಿತು. ಇಷ್ಟೇನಾ ಶಿಕ್ಷಣ ಸಚಿವರ ಸಾಧನೆ ಅಂತ ಒಂದು ಪ್ರಶ್ನೆ ಇಲ್ಲಿ. ಡಾಕ್ಟರ್ MC ಸುಧಾಕರ್ ಕೋಲಾರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಲೆಕ್ಕ ಹಾಕ್ಕೊಂಡ್ರೆ KV ಗೌತಮ್ ಕಾಂಗ್ರೆಸ್ಸಿಂದ 82,000 ಚಿಲ್ಲರೆ ಮತಗಳು. BJPಯಿಂದ ಮಲ್ಲೇಶ್ ಬಾಬು ಮೈತ್ರಿ ಅಭ್ಯರ್ಥಿ, JDS ಅಂತ ಬರ್ತಾರೆ ಅವರು, JDS ಅಥವಾ BJP ಮೈತ್ರಿ ಅಭ್ಯರ್ಥಿ ಬರ್ತಾರೆ ಇವರು ತೊಗೊಂಡಿದ್ದು 89,000 ಚೇಂಜ್. ಅಂದರೆ 7,250 ಮತಗಳು ಈ ಕಾನ್ಸ್ಟಿಟ್ಯೂನ್ಸಿಯಿಂದ ಇವ್ರಿಗೆ ಜಾಸ್ತಿ ಸಿಕ್ತು ಅಂತ. MC ಸುಧಾಕರ್ ಸಚಿವರಿರ್ತಕ್ಕಂಥ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವ್ರಿಗೆ ಜಾಸ್ತಿ ಲೀಡ್ ಹೋಗಿದೆ ಅಂತ. KH ಮುನಿಯಪ್ಪನವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ದೇವನಹಳ್ಳಿ ರೆಪ್ರೆಸೆಂಟ್ ಮಾಡುವಂಥ ಕ್ಷೇತ್ರ. ರಕ್ಷಾರಾಮಯ್ಯ ಅವರಿಗೆ 84,000 ಓಟು. BJPಯ ಡಾಕ್ಟರ್ ಸುಧಾಕರ್ ಮಾಜಿ ಸಚಿವರು 89,000 ಓಟು. ಅಂದರೆ ಅಲ್ಲೇ 5,231 ಮತಗಳು ಜಾಸ್ತಿ ಬಿದ್ದಿವೆ ಆಪೋಸಿಟ್ ಕ್ಯಾಂಡಿಡೇಟ್ಗೆ ಅಂತ. ಪರಮೇಶ್ವರ್ ಅವ್ರದ್ದು ಇದೇ ಕತೆ. ಕೊರಟಗೆರೆ ಮುದ್ದಹನುಮೇಗೌಡರು ನಿಂತ್ಕೊಂಡಿದ್ದರು. ಕೊರಟಗೆರೆಯಲ್ಲಿ ನೋಡಿದ್ರೆ 67,905 ಓಟು ಮುದ್ದಹನುಮೇಗೌಡರಿಗೆ ಬಿತ್ತು. ಸೋಮಣ್ಣ ಅವ್ರಿಗೆ ನೋಡಿದ್ರೆ ಅದೇ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 93,000 ಓಟು ಬಿತ್ತು. ಹೆಚ್ಚು ಕಡಿಮೆ ಗೃಹ ಸಚಿವರಿರ್ತಕ್ಕಂಥ ಕ್ಷೇತ್ರದಲ್ಲಿ ರೆಪ್ರೆಸೆಂಟ್ ಮಾಡುವಂಥ ಕ್ಷೇತ್ರದಲ್ಲಿಯೇ ಆಪೋಸಿಟ್ ಕ್ಯಾಂಡಿಡೇಟ್ ಸೋಮಣ್ಣ ಅವರಿಗೆ 25,541 ಮತ ಹೋಯಿತು. ಸೊ ಹಾಗಾಗಿ KN ರಾಜಣ್ಣ ಆಗಲೇ ಹೇಳ್ತಾ ಇದೆ, ತುಮಕೂರು ಮಧುಗಿರಿ ಮುದ್ದಹನುಮೇಗೌಡರಿಗೆ 66,000 ಮತ ಬಿತ್ತು. ಸೋಮಣ್ಣ ಅವರಿಗೆ 79,000 ಬಿತ್ತು. ಏನಾಯಿತು ರಾಜಣ್ಣ ಅವರ ಪಟ್ಟಿಲ್ಲಿ ಅಂತ ಕರೆದು ಕ್ಯಾಂಡಿಡೇಟ್ ಮಾಡಿಸಿದ್ರು ಹನುಮೇಗೌಡರನ್ನ. ಆದರೂ ಅವ್ರಿಗೆ ಓಟ್ ತರಕ್ಕೆ ಯಾಕಾಗಲಿಲ್ಲ ಅಂತ. ಕೃಷ್ಣ ಬೈರೇಗೌಡರ ಕತೆ ಭಿನ್ನವಾಗಿಲ್ಲ. ಬೆಂಗಳೂರು ಉತ್ತರ ಇವರು ರೆಪ್ರೆಸೆಂಟ್ ಮಾಡೋದು ಬ್ಯಾಟರಾಯನಪುರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ.
ರಾಜೀವ್ ಗೌಡ್ರಿಗೆ 1.29 ಲಕ್ಷ ಮತ ಬೀಳ್ತವೆ. ಶೋಭಾ ಕರಂದ್ಲಾಜೆಗೆ 1.64 ಲಕ್ಷ ಮತ ಬೀಳ್ತವೆ. 35,051 ವೋಟ್ಗಳು ಜಾಸ್ತಿ ಆಗುತ್ತಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಕೃಷ್ಣ ಬೈರೇಗೌಡರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ನಾಗಮಂಗಲದ್ದು ಇದೇ ಕತೆ. ಸ್ಟಾರ್ ಚಂದ್ರು ಅಂದರೆ ನಾನು ಚಲುವರಾಯಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. 66,576 ವೋಟು ನಾಗಮಂಗಲದ ಕಡೆಯಿಂದ. ಕುಮಾರಸ್ವಾಮಿ ಅವರಿಗೆ 1.13 ಲಕ್ಷ, ಹತ್ತಿರಕ್ಕೂ ಇಲ್ಲ ಅಲ್ಲಿ. 46,511 ವೋಟ್ಗಳು ಅವ್ರಿಗೆ ಜಾಸ್ತಿ ಹೋಗಿದೆ. ಎಚ್ ಕೆ ಪಾಟೀಲ್ ಗದಗ ರೆಪ್ರೆಸೆಂಟ್ ಮಾಡ್ತಾರೆ. ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ನಾನು ಕೇಳಿದ್ರೆ ಆನಂದ್ ಸ್ವಾಮಿ ಗಡ್ಡದೇವರ ಮಠ 78,208, BJP ಬಸವರಾಜ ಬೊಮ್ಮಾಯಿ ಅವರು 88,717, 10,000 ಮತಗಳ ಲೀಡನ್ನು ಅಪೋಸಿಟ್ ಪಾರ್ಟಿಯವ್ರಿಗೆ ಹೋಗಿದೆ ಆ ಭಾಗದಲ್ಲಿ. ದಿನೇಶ್ ಗುಂಡೂರಾವ್ ಬೆಂಗಳೂರು ಸೆಂಟ್ರಲ್, ಮನ್ಸೂರ್ ಅಲಿ ಖಾನ್ ಕಂಟೆಸ್ಟ್ ಮಾಡಿದರು ಲೋಕಸಭಾ ಕ್ಷೇತ್ರಕ್ಕೆ 51,123, PC ಮೋಹನ್ ಅವರಿಗೆ 74,000, ಅಂತರ 23,000 ಚಿಲ್ಲರೆ. ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ BTM ಲೇಔಟ್ ನಿಂತಿದ್ದು ಅವರ ಮಗಳೇ ಸೌಮ್ಯ ರೆಡ್ಡಿ. ಬಂದಿದ್ದ ವೋಟು BTM ಲೇಔಟಿಂದ 63,192. BJP ತೇಜಸ್ವಿ ಸೂರ್ಯಾಗೆ 72,541. ಲೀಡು 9,300 ವೋಟ್ಗಳ ಲೀಡು ಆಪೋಸಿಟ್ ಕ್ಯಾಂಡಿಡೇಟ್ಗೆ ಸಿಕ್ತು ಅಂತ ಅವರ ವಿಧಾನಸಭಾ ಕ್ಷೇತ್ರದಲ್ಲಿಯೇ. ಅರವಿ ತಿಮ್ಮಾಪುರ ಬಾಗಲಕೋಟೆ ಮುಧೋಳದವರು ಇವರು. ಕಾಂಗ್ರೆಸ್ನ ಸಂಯುಕ್ತ ಪಾಟೀಲ್ಗೆ 70,000 ವೋಟು ಬರುತ್ತಲ್ಲಿ. PC ಗದ್ದಿಗೌಡರು BJP ಕ್ಯಾಂಡಿಡೇಟ್ಗೆ 84,000 ವೋಟು ಬರುತ್ತೆ. 14,000 ಚಿಲ್ಲರೆ ವೋಟುಗಳಿಂದ ಲೀಡ್ ತೊಗೊಳ್ತಾರೆ BJPಯವರು. ಶಿವಾನಂದ ಪಾಟೀಲ್ರು ವಿಜಯಪುರ ಬಸವನ ಬಾಗೇವಾಡಿ ಅವರು ಇವರು. ಪ್ರೊಫೆಸರ್ ರಾಜು ಅಲಗೂರ 66,363 ಮತಗಳು. ಈ ರೀತಿ ಸಾಕಷ್ಟು ಕ್ಯಾಂಡಿಡೇಟ್ಗಳ ವಿಚಾರದಲ್ಲಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾಂಗ್ರೆಸ್ನ ಸಚಿವರು ಯಾರ್ಯಾರು ಇದ್ದರೋ, ಕಾಂಗ್ರೆಸ್ ಕಡೆಯಿಂದ ಸರ್ಕಾರಕ್ಕೆ ಸಚಿವರಾದರಲ್ಲ, ಅವರು ಅವರದ್ದೇ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿರೋಧ ಪಕ್ಷದ ಕ್ಯಾಂಡಿಡೇಟ್ಗಳಿಗೆ ಲೀಡನ್ನು ಜಾಸ್ತಿ ಕೊಡುವಂತಾಯಿತು. ತಮ್ಮ ಕ್ಯಾಂಡಿಡೇಟ್ಗೆ ಅವರೇ ಹುಕುಂ ಮಾಡಿದಂಥ ಕ್ಯಾಂಡಿಡೇಟ್ಗೆ ಮಗನೂ ಇದ್ದಾರೆ, ಮಗಳು ಇದ್ದಾರೆ, ಸಹೋದರರು ಇದ್ದಾರೆ, ಹೆಂಡತಿನೂ ಇದೆ, ಎಲ್ಲರೂ ಇದ್ದರೂ ಕೂಡ ತರೋಕ್ಕಾಗಿಲ್ಲ ಅಂದರೆ ನೀವು ಈ ಕಳಪೆ ಕೆಲಸ ಮಾಡಿದ್ದೀರಾ ಇಲ್ಲಿ ಅಂತ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ. ಇದೀಗ ಕ್ರಿಟಿಸ್ಕೊಳ್ಳಿಕ್ಕೆ ಇದೀಗ ಶಿವು ಇದ್ದಾರೆ. ಶಿವು, ಎಲ್ಲಿಗೆ ಬಂದು ನಿಂತ್ಕೊಳ್ತಿದ್ದು ಅಂತ? ರಮಕಾಂತ್, ಲೋಕಸಭಾ ಚುನಾವಣೆಯಲ್ಲಿ ಸಚಿವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿತ್ತು, ಹೊಣೆಗಾರಿಕೆಯನ್ನು ಕೊಡಲಾಗಿತ್ತು. ನಿಮಗೆ ಅಭ್ಯರ್ಥಿಗಳನ್ನು ನೀವು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ಜವಾಬ್ದಾರಿ ಇತ್ತು. ಅದರ ಜೊತೆಗೆ ತಾವು ಕೇಳಿದಂಥವ್ರಿಗೆ ಟಿಕೆಟನ್ನು ಕೂಡ ಈ ಬಾರಿ ಘೋಷಣೆ ಮಾಡಲಾಗಿತ್ತು. ಅದರ ಜೊತೆಗೆ ಸಚಿವರ ಮಕ್ಕಳು, ಅವರ ಪತ್ನಿಯರು ಮತ್ತು ಅವರ ಸಂಬಂಧಿಕರಿಗೆ ಈ ಬಾರಿ ಟಿಕೆಟನ್ನು ಕೊಡಲಾಗಿತ್ತು. ಬಹುತೇಕ ಕಡೆಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿದೆ. ಸೊ ಹಿನ್ನಡೆಗೆ ಕಾರಣಗಳು ಏನು ಅನ್ನುವಂಥದ್ದನ್ನು ಈಗಾಗಲೇ ಚರ್ಚೆಗಳನ್ನು ಮಾಡಲಾಗ್ತಾ ಇದೆ. ಮೊನ್ನೆ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸೋತವರು ಗೆದ್ದವರ ಜೊತೆ ಸಭೆಯನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಸೋಲಿನ ಕಾರಣಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ CMಗೆ ಇದರ ಬಗ್ಗೆ ಸಮಗ್ರವಾದಂಥ ಒಂದು ವರದಿಯನ್ನು ಕೊಡಬೇಕು. ಯಾವ ಕಾರಣಕ್ಕಾಗಿ ನಾವು ಸೋಲನ್ನು ಕಂಡಿದ್ದೇವೆ, ಎಲ್ಲಿ ಹಿನ್ನಡೆಯಾಗಿದೆ, ಹಿನ್ನಡೆಗೆ ಕಾರಣಗಳೇನು, ಇದರ ಬಗ್ಗೆ ಡೀಟೇಲ್ಸನ್ನು ಕೊಡಿ ಎನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ಹೋಗಿದ್ದಾರೆ. ಇವತ್ತು DCM ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಂದ ನಂತರ ಇದರ ಬಗ್ಗೆ ಮತ್ತೊಮ್ಮೆ ಪರಾಮರ್ಶೆ ನಡೆಯುತ್ತೆ. ಎಲ್ಲೆಲ್ಲಿ ಏನೇನಾಯಿತು, ನಮಗೆ ಹಿನ್ನಡೆ ಯಾಕಾಯಿತು, ಯಾರು ಸರಿಯಾಗಿ ಕೆಲಸ ಮಾಡಿದ್ದಾರೆ, ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ, ಇದರ ಬಗ್ಗೆ ಒಂದು ಮಾಹಿತಿಯನ್ನು ಅಲ್ಲಿ ಸ್ಥಳೀಯ ಮುಖಂಡರಿಂದ ಪಡೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಈಗ ನೀವು ಹೇಳಿದಾಗೆ ಬಹುತೇಕ ಕಡೆಗಳಲ್ಲಿ ಸಚಿವರ ಮಕ್ಕಳಿಗೆ, ಅವರ ಸಂಬಂಧಿಕರಿಗೆ ಟಿಕೆಟನ್ನು ಕೊಡಲಾಗಿತ್ತು. ಅಲ್ಲಿ ಅವರನ್ನು ಗೆಲ್ಲಿಸ್ಕೊಂಡು ಬರೋದಕ್ಕೆ ಆಗಿಲ್ಲ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಈಶ್ವರ್ ಖಂಡ್ರೆ ಅವರು ಇರ್ಬೋದು, ಇವರು ಆಯಾ ಕ್ಷೇತ್ರಗಳಲ್ಲಿ ಲೀಡನ್ನು ಕೊಡಿಸಿದ್ದಾರೆ. ತಮ್ಮ ಅಭ್ಯರ್ಥಿಗಳಿಗೆ ಗೆಲ್ಲೋದಕ್ಕೆ ತಮ್ಮ ಕ್ಷೇತ್ರಗಳಲ್ಲಿ ಲೀಡನ್ನು ಕೊಡಿಸಿದ್ದಾರೆ. ಆದರೆ ಬಹುತೇಕ ಸಚಿವರು ತಮ್ಮ ಕ್ಷೇತ್ರಗಳಲ್ಲೇ ಲೀಡನ್ನು ಕೊಡಿಸಿಲ್ಲ. ಅಭ್ಯರ್ಥಿಗಳು ತಮ್ಮ ಸಂಬಂಧಿಕರಿರ್ಬೋದು, ಅಥವಾ ಮಕ್ಕಳಿರ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷದ ಇನ್ನಿತರ ಅಭ್ಯರ್ಥಿಗಳಿರ್ಬೋದು, ಅವರನ್ನು ಗೆಲ್ಲಿಸ್ಕೊಂಡು ಬರಬೇಕಾಗಿತ್ತು. ಆದರೆ ಅಂತಹ ಒಂದು ಪ್ರಯತ್ನವನ್ನು ಮಾಡಿಲ್ಲ. ಅಂದರೆ ಸಚಿವರ ಕ್ಷೇತ್ರಗಳಲ್ಲೇ ಲೀಡ್ ಹೋಗಿಲ್ಲ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಅವರು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಆಗುತ್ತೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲೇ ರಾಹುಲ್ ಗಾಂಧಿ ಸಚಿವರಿಗೆ ಇದು ಮುಳುವಾಗುತ್ತಾ ಅಂತ ರಮಕಾಂತ್, ಸಚಿವರಿಗೆ ಇದು ಮುಳುವಾಗುತ್ತಾ? ಯಾಕಂದ್ರೆ ಮೊದಲೇ ಹೇಳಿದ್ರು ಯಾವ ಸಚಿವರ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳು ಸೋತ್ರೆ ಹೊಣೆ ಅವರೇ ಹೊತ್ಕೋಬೇಕು. ಮೊದಲಿಗೆ ಖಂಡಿತ ರಮಕಾಂತ್, ಮೊದಲೇ ಸಚಿವರ ಮಕ್ಕಳಿಗೆ ಟಿಕೆಟನ್ನು ಕೊಡುವಂಥ ಸಂದರ್ಭದಲ್ಲಿ, ಅವರ ಸಂಬಂಧಿಕರಿಗೆ ಟಿಕೆಟನ್ನು ಕೊಡುವಂಥ ಸಂದರ್ಭದಲ್ಲೇ ಸ್ಪಷ್ಟವಾದಂಥ ಒಂದು ಸೂಚನೆ ಖರ್ಗೆಯವರಿಂದ ಪಾಸ್ ಆಗಿತ್ತು. ಯಾರು ಸರಿಯಾಗಿ ಕೆಲಸವನ್ನು ಮಾಡೋದಿಲ್ಲ, ಯಾರು ಅಭ್ಯರ್ಥಿಗಳನ್ನು ಅಲ್ಲಿ ಗೆಲ್ಸ್ಕೊಂಡು ಬರೋದಿಲ್ಲ, ಅವರು ಸಚಿವ ಸ್ಥಾನಗಳಿಗೆ ಮುಂದೆ ಧಕ್ಕೆ ಬರಬಹುದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಆಗಲೇ ಪಾಸ್ ಮಾಡಿದರು. ಅಂದರೆ ನಾವು ಕಿತ್ಕೊಂಡು ಬಿಡ್ತೀವಿ ಅಂತೇಳಿ ಹೇಳಿರಲಿಲ್ಲ, ನೀವು ಹುಷಾರಾಗಿರಿ,
ಯಾವುದಕ್ಕೂ ಕೂಡ ಅದಕ್ಕೆ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಮಧ್ಯಪ್ರವೇಶವನ್ನು ಮಾಡಬಹುದು ಅನ್ನುವಂಥ ಒಂದು ಸಣ್ಣ ಎಚ್ಚರಿಕೆಯನ್ನು ಆಗಲೇ ರವಾನೆ ಮಾಡಲಾಗಿತ್ತು. ಅದನ್ನು ಹೊರತುಪಡಿಸಿಯೂ ಕೂಡ ಇವತ್ತು ಬಹುತೇಕ ಸಚಿವರು ಅಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಅವ್ರು ಲೀಡನ್ನು ಕೊಟ್ಟಿಲ್ಲ. ಇನ್ನು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ? ಸೊ ಇದು ಯಾಕೆಂದರೆ ಸುಮಾರು 15ರಿಂದ 19 ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ ಹೈಕಮಾಂಡ್ನವ್ರು ಇಟ್ಕೊಂಡಿದ್ರು. ಆದರೆ ಬಂದಿದ್ದು ನೋಡಿದ್ರೆ 9. ನಾವು 1 ಇದ್ವಿ 9 ಬಂತು ಅಂತೇಳಿ ಇಲ್ಲಿ ಹೇಳ್ಕೊಳ್ಳೋದಕ್ಕಲ್ಲ. 15ರಿಂದ 19 ನಾವು ರೀಚ್ ಮಾಡ್ತೀವಿ ಅಂತೇಳಿ ಏನು ನೀವು ಭರವಸೆಯನ್ನು ಕೊಟ್ಟಿದ್ರಿ, ಆ ಭರವಸೆಯನ್ನು ಈಡೇರಿಸ್ಕೊಳ್ಳೋಕ್ಕಾಗಿಲ್ವಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮುಂದೆ ಇದೆ. ಹಾಗಾಗಿ ಕೆಲವು ಸಚಿವರಿಗೆ ಮುಂದೆ ಸಂಪುಟದಲ್ಲಿ ಅವರನ್ನ ಕೈ ಬಿಡುವಂತಹ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿದೆ. ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಅವರು ಈಸಿಯಾಗಿ ಗೆಲ್ತಾರೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಚಂದ್ರಪ್ಪ ಅವರ ಸೋಲಿಗೆ ಅಲ್ಲಿ ಡಿ ಸುಧಾಕರ್ ಅವರೇ ಕಾರಣ ಅನ್ನುವಂಥ ಒಂದು ಚರ್ಚೆಗಳು ಈಗಾಗಲೇ ಸ್ಥಳೀಯ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆರೋಪಗಳು ಬರ್ತಾ ಇದೆ. ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಮುನಿಯಪ್ಪ ಅವರ ಹಿನ್ನಡೆ ಅಂದರೆ ಕೆಲಸ ಸರಿಯಾಗಿ ಮಾಡದ ಹಿನ್ನೆಲೆಯಲ್ಲಿ ಅಲ್ಲಿ 2 ಕಡೆ ಅಭ್ಯರ್ಥಿಗಳು ಸೋಲ್ಬೇಕಾಯಿತು ಅನ್ನುವಂತಹ ಚರ್ಚೆಗಳು ಕೂಡ ಸ್ಥಳೀಯ ಮಟ್ಟದಲ್ಲಿ ಈಗಾಗಲೇ ಎದುರಾಗ್ತಾ ಇದೆ. ಹಾಗೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಕೂಡ ಇದೇ ರೀತಿಯಾದಂತಹ ಆರೋಪಗಳು ಎದುರಾಗ್ತಾ ಇದೆ. ಹಾಗಾಗಿ ಕೆಲವು 4ರಿಂದ 5 ಸಚಿವರನ್ನ ಮುಂದಿನ ದಿನಗಳಲ್ಲಿ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.